ಅಮೆರಿಕ ಮತ್ತು ಇರಾನ್ ನಡುವೆ ಏನು ಯುದ್ಧ ನಡೆಯುತ್ತಿರ್ತದೆ, ಈ ಯುದ್ಧಕ್ಕೆ 2 ವಾರಗಳ ಕಾಲ ಕದನ ವಿರಾಮ ಒಪ್ಪಂದ ನಡೆದಿದೆ. ಇದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೊಟ್ಟಿದ್ದಂತಹ ಡೆಡ್ಲೈನ್ಗೆ ಕೆಲವೇ ಗಂಟೆಗಳ ಮುಂಚೆ ನಡೆದಿದೆ. ಯಾಕೆ ಅಂತ ಅಂದ್ರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ಒಂದು ಎಚ್ಚರಿಕೆಯನ್ನ ಕೊಟ್ಟಿರ್ತಾನೆ. ಅದೇನಪ್ಪ ಅಂತ ಅಂದ್ರೆ ಇಡೀ ಇರಾನ್ನ ನಾಗರಿಕತೆಯನ್ನೇ ಸರ್ವನಾಶ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟಿರ್ತಾರೆ. ಹಾಗಾಗಿ ಇರಾನ್ ಈ ಕದನ ವಿರಾಮಕ್ಕೆ ಒಪ್ಪಿಕೊಂಡಂತೆ ಕಾಣ್ತಾ ಇದೆ. ಜೊತೆಗೆ ಇರಾನ್ನವರು ತಮಗೆ ಬೇಕಾದ 10 ಅಂಕಿಅಂಶಗಳನ್ನು ಕೊಟ್ಟು ಕದನ ವಿರಾಮಕ್ಕೆ ಒಪ್ಪಂದ ಕೊಟ್ಟಿದೆ. ಹಾಗಾದ್ರೆ ಇರಾನ್ನಿಂದ ಬಂದಂತಹ ಆ 10 ಕಂಡೀಷನ್ಸ್ ಏನಂತ ನೋಡ್ಕೊಂಡು ಬರೋಣ. ಮೊದಲನೇದಾಗಿ ಅಮೆರಿಕದಿಂದ ಏನು ದಾಳಿ ನಡೀತಾ ಇದೆ ಇರಾನ್ ಮೇಲೆ, ಅದನ್ನ ತಕ್ಷಣ ನಿಲ್ಲಿಸುವಂತೆ ಮೊದಲ ಕಂಡೀಷನ್ ಆಗಿದೆ. ಎರಡನೇದಾಗಿ ಸ್ಟ್ರೈಟ್ ಆಫ್ ಹಾರ್ಮೋಸ್ನ ಕಂಟ್ರೋಲ್ ಫುಲ್ ಇರಾನ್ನವರ ಬಳಿಯೇ ಇರಬೇಕೆಂದು ಎರಡನೇ ಕಂಡೀಷನ್ ಆಗಿದೆ. ಮೂರನೆಯದಾಗಿ ಇರಾನ್ ಮಾಡ್ತಿರ್ತಕ್ಕಂತಹ ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ಅನ್ನ ಒಪ್ಪಿಕೊಳ್ಳಬೇಕೆಂದಾಗಿದೆ. ಇರಾನ್ ಮೇಲೆ ವಿಧಿಸಿರ್ತಕ್ಕಂತಹ ಎಲ್ಲಾ ರೀತಿಯ ಸ್ಯಾಂಕ್ಷನ್ಗಳನ್ನು ಕೂಡಲೇ ತೆಗಿಬೇಕೆಂದು 4ನೇ ಕಂಡೀಷನ್ ಆಗಿದೆ. ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿಯಲ್ಲಿರ್ತಕ್ಕಂತಹ ಇರಾನ್ನ ವಿರುದ್ಧವಾದಂತಹ ನಿರ್ಣಯಗಳನ್ನ ಈ ಕೂಡಲೇ ನಿಲ್ಲಿಸಬೇಕೆಂದು ಕೇಳ್ಕೊಂಡಿದೆ. ಮತ್ತೆ ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ ನಲ್ಲಿ ಇರ್ತಕ್ಕಂತಹ ಇರಾನ್ನ ವಿರುದ್ಧವಾದ ನಿರ್ಣಯಗಳನ್ನು ಕೂಡ ಈ ಕೂಡಲೇ ಕೈ ಬಿಡಬೇಕಂತ ಕೇಳ್ಕೊಂಡಿದೆ. ಎಲ್ಲಾ ಪ್ರದೇಶದಲ್ಲಿರ್ತಕ್ಕಂತಹ ಅಮೆರಿಕದ ಬೇಸ್ಗಳಿಂದ ಅಮೆರಿಕದ ಸೇನೆಯನ್ನು ಹಿಂತಿರುಗುವಂತೆ ಹೇಳಿದೆ. ಯುದ್ಧದ ವೇಳೆ ಇರಾನ್ಗೆ ಆದ ನಷ್ಟವನ್ನ ತುಂಬಿಕೊಡಲು ಕೇಳಿದೆ. ವಿದೇಶಗಳಲ್ಲಿರ್ತಕ್ಕಂತಹ ಇರಾನ್ನ ಎಲ್ಲ ಆಸ್ತಿ ಮತ್ತು ಸಂಪತ್ತುಗಳನ್ನ ಈ ಕೂಡಲೇ ಬಿಟ್ಟು ಬಿಡಬೇಕೆಂದು ಕಂಡೀಷನ್ಸ್ ಹಾಕಿದೆ. ಕೊನೆಯದಾಗಿ ಈ ಎಲ್ಲ ಕಂಡೀಷನ್ಸ್ನ ಕೂಡ ಬೈಂಡಿಂಗ್ ರೂಪದಲ್ಲಿ ಎಲ್ಲ ದೇಶದ ಪ್ರಧಾನಿಗಳು ಸೈನ್ ಹಾಕಿ ಬೈಂಡಿಂಗ್ ರೂಪದಲ್ಲಿ ಕೊಡಬೇಕಂತ ಕಂಡೀಷನ್ ಹಾಕಿದೆ. ಇದೆಲ್ಲದರ ನಡುವೆ ಅಮೆರಿಕ ಹಾಗೂ ಇರಾನ್ ಮಾಡಿರುವಂತಹ ಈ ಕದನ ವಿರಾಮವು ತಮ್ಮ ಜಯವನ್ನಾಗಿ ಚಿತ್ರಿಸಿದ್ದಾರೆ. ಇದರ ಜೊತೆ ಟ್ರಂಪ್ ಹೇಳ್ತಿರೋದು ಏನಂತ ಅಂದ್ರೆ ಸ್ಟ್ರೈಟ್ ಆಫ್ ಹಾರ್ಮೋಸ್ನ ನಾವಿಬ್ಬರು ಕೂಡ ಸೇರ್ಕೊಂಡು ಕಂಟ್ರೋಲ್ ಮಾಡೋಣ ಅಂತ. ಆದರೆ ಇರಾನ್ನವರು ಇದಕ್ಕೆ ಒಪ್ಪುತ್ತಿಲ್ಲ. ಸ್ಟ್ರೈಟ್ ಆಫ್ ಹಾರ್ಮೋಸ್ ಏನಿದ್ರೂ ನಮ್ಮ ಕಂಟ್ರೋಲ್ನಲ್ಲೇ ಇರಬೇಕು ಅಂತ ಅವರು ವಾದ ಮಾಡ್ತಿದ್ದಾರೆ. ಇದೆಲ್ಲದರ ಮಧ್ಯೆ ಪಾಕಿಸ್ತಾನವು ಇವರಿಬ್ಬರನ್ನು ತಮ್ಮ ದೇಶಕ್ಕೆ ಬರುವ ಶುಕ್ರವಾರದಂದು ಮಾತುಕತೆಗಾಗಿ ಕರೆದಿದೆ. ಅಮೆರಿಕ, ಇಸ್ರೇಲ್, ಇರಾನ್ ಯುದ್ಧವು ನಿಂತಿದ್ದು ಆದರೂ ಕೂಡ ಲೆಬನಾನ್ನಲ್ಲಿ ದಾಳಿಗಳು ಮುಂದುವರಿದಿವೆ. ಇಸ್ರೇಲ್ ಹೇಳ್ತಿರೋದೇನೆಂದ್ರೆ ನಾವು ಈ ಸೀಸ್ ಫೈರ್ ಒಪ್ಕೊಂತೀವಿ, ಆದರೆ ಲೆಬನಾನ್ ಮೇಲೆ ದಾಳಿ ಮಾಡುವುದನ್ನ ನಿಲ್ಲಿಸೋಲ್ಲ. ಇಸ್ರೇಲ್ ಯಾಕೆ ಈ ಥರ ಹೇಳ್ತಾ ಇದೆ ಅಂದರೆ ಇಸ್ರೇಲ್ನವರು ಇರಾನ್ನ ಬೆಂಬಲಿತ ಸೇನೆಯಾದ ಹಜ್ಬುಲ್ಲಾ ಸೇನೆಯವರ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಇದನ್ನು ಯಾವುದೇ ಕಾರಣಕ್ಕೂ ಕೂಡ ನಾವು ನಿಲ್ಲಿಸೋಲ್ಲ ಅಂತ ಹೇಳಿದೆ. ಇರಾನ್ನವರು ಸ್ಟ್ರೈಟ್ ಆಫ್ ಹಾರ್ಮೋಸ್ನ ತಮ್ಮ ಕಂಟ್ರೋಲ್ಗೆ ತಗೊಂಡ್ರೆ ಏನೇನು ಮಾಡಬಹುದು ಅನ್ನೋ ಒಂದು ಪ್ರೆಡಿಕ್ಷನ್ ನಡೀತಾ ಇದೆ. ಅಂದರೆ ಸ್ಟ್ರೈಟ್ ಆಫ್ ಹಾರ್ಮೋಸ್ನಲ್ಲಿ ಇವರು ಟೋಲು ರೀತಿಯಾದಂತಹ ಹಣ ವಸೂಲಾತಿಗೆ ಇಳಿತಾರೆ. ಅಂದರೆ ಒಂದು ಹಡಗು ಮೂವ್ ಆಗಬೇಕು ಅಂತ ಅಂದರೆ ಅದಕ್ಕೆ ನಿರ್ದಿಷ್ಟ ಒಂದು ಅಮೌಂಟ್ ಅನ್ನು ಕೊಟ್ಟು ಪಾಸ್ ಆಗೋ ರೀತಿ ಮಾಡಬಹುದು ಅಂತ ಒಂದು ಪ್ರೆಡಿಕ್ಷನ್ ನಡೀತಾ ಇದೆ. ಆದರೆ ಇರಾನ್ ದೇಶವು ಇದನ್ನು ಎಲ್ಲಿಯೂ ಕೂಡ ಸ್ಪಷ್ಟಪಡಿಸಿಲ್ಲ. ಈ ಒಂದು ಸೀಸ್ ಫೈರ್ನಿಂದ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದ್ದಾವೆ. ತಕ್ಷಣಕ್ಕೆ ತೈಲಗಳ ಮೇಲೆ ಇದ್ದಂತಹ ಬೆಲೆ ಏರಿಕೆ ಇಳಿಮುಖವಾಗ್ತಾ ಇದೆ. ಷೇರು ಮಾರುಕಟ್ಟೆಗಳಲ್ಲಿ ಏರಿಕೆ ಕಾಣ್ತಾ ಇದೆ. ಪಾಕಿಸ್ತಾನ ಹೇಳುವಂತೆ ಮಾತುಕತೆ ಇದೇ ಶುಕ್ರವಾರ ನಡೆಯಲಿದೆ. ಇದರಲ್ಲಿ ಡೊನಾಲ್ಡ್ ಟ್ರಂಪ್ ಈ 10 ಕಂಡೀಷನ್ಗಳನ್ನು ಒಪ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದರಲ್ಲೂ ಕೂಡ ಇರಾನ್ನ ಅಣು ಕಾರ್ಯಕ್ರಮವೂ ಕೂಡ ಇದೆ. ಸಾವಿನ ಸಂಖ್ಯೆ ಮಧ್ಯಪ್ರಾಚ್ಯದಲ್ಲಿ ಒಟ್ಟು 3,400ಕ್ಕಿಂತ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ. ಲೆಬನಾನ್ನಲ್ಲಿ ಮಾತ್ರ 1,500ಕ್ಕಿಂತ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. ಇಸ್ರೇಲ್ನಲ್ಲಿ 23 ಜನ ಸಾವನ್ನಪ್ಪಿದ್ದಾರೆ. ಆದರೆ ಇರಾನ್ ಅಧಿಕೃತ ಸಂಖ್ಯೆ ನೀಡ್ತಾ ಇಲ್ಲ. ವರದಿಗಳ ಪ್ರಕಾರ ಸುಮಾರು 3,400 ಮಂದಿ ಸಾವನ್ನಪ್ಪಿದ್ದಾರೆ. ಇದರಲ್ಲಿ 1,600ಕ್ಕಿಂತ ಹೆಚ್ಚು ನಾಗರಿಕರು ಮಾತ್ರ ಸತ್ತಿದ್ದಾರೆ ಅಂತ ವರದಿ ಬಂದಿದೆ. ಇದೇ ರೀತಿ ಅಮೆರಿಕದಲ್ಲಿ 13 ಅಮೆರಿಕ ಸೈನಿಕರು ಸಾವನ್ನಪ್ಪಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಅಮೆರಿಕ ಹಾಗೂ ಇರಾನ್ ನಡುವೆ ಯುದ್ಧದ ಮಧ್ಯೆ ಕದನ ವಿರಾಮ ಘೋಷಣೆಯಾದ ನಂತರ ಆದಂತಹ ಬೆಳವಣಿಗೆಗಳು. ಇದೇ ರೀತಿಯ ಇಂಟ್ರೆಸ್ಟಿಂಗ್ ಸ್ಟೋರಿಗಳಿಗಾಗಿ ನೋಡ್ತಾ ಇರಿ
ಪ್ರಜಾಶಕ್ತಿ ಟಿವಿ, ಇದು ನಿಮ್ಮ ಧ್ವನಿ.